ಇಲ್ಲಿ ನೋಡಿ RX ದೇವ ಅಂತ ಒಂದು ಕಿಲ್ಲರಿ ಜಾತಿಗೆ ಸೇರಿರುವ ಒಂದು ಎತ್ತು. ಜೀವಕ್ಕೆ ಜೀವ ಕೊಡೋನೆ ಈ ದೇವ. ಸ್ನೇಹಿತರ, ಈ ಎತ್ತಿನ ವಿಶೇಷ ಏನು ಅಂದ್ರೆ ಹೇಳ್ತೀನಿ ಕೇಳಿ. ಇದು ಮದ್ಯ ಸೇವನೆ ಮಾಡಿರುವ ಯಾವುದೇ ವ್ಯಕ್ತಿ ಹತ್ರ ಬಂದ್ರೆ ಇದು ಬಿಡಿಸ್ಕೊಳಲ್ವಂತೆ, ಗುದ್ದುತ್ತಂತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಎತ್ತಿನಗಾಡಿ ರೇಸಲ್ಲಿ ಇದನ್ನ ನ್ಯಾಯವಾಗಿರೋರೇ ಬಂದು ಓಡಬೇಕು, ಆ ರೀತಿಯಾಗಿ ಇದನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ. ನಿಜವಾಗ್ಲೂ ಇಂಥ ಒಂದ್ ಎತ್ತು ಮನೇಲಿ ಕಟ್ಟಿದ್ರೆ ಮದ್ಯ ಸೇವನೆ ಮಾಡೋರು ಕಮ್ಮಿ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂಥರ ಫನ್ನಿ ಆಗಿದ್ರು ಇದೇ ಸತ್ಯ. ಈ ಎತ್ತು ಮದ್ಯ ಸೇವನೆ ಮಾಡಿರೋರ್ನ ಹತ್ರ ಬಿಡಿಸ್ಕೊಳಲ್ಲ. ಎತ್ತಿನಗಾಡಿ ರೇಸಲ್ಲಿ ತುಂಬಾ ರ್ಯಾಶ್ ಆಗಿ ಓಡೋ ಅಂತ ಎತ್ತು, ತುಂಬಾ ಗಾಬರಿನೂ ಆಗಲ್ಲ, ಏನಿಲ್ಲ. ಆದ್ರೆ ಮದ್ಯ ಸೇವನೆ ಮಾಡಿರೋ ಹತ್ರ ಗಾಡಿ ಓಡಿಸ್ಕೊಳಲ್ಲ ಅಂತ ಒಂದ್ ಎತ್ತು. ನೋಡಿ, ಅದ್ರ ಮಾಲೀಕರು ಇಲ್ಲೇ ಇದ್ದಾರೆ. ಅದನ್ನ ಯಾವ ರೀತಿ ಸಾಕ್ತಿದ್ದಾರೆ ಮತ್ತೆ ಎಲ್ಲ ಪ್ಲೇಸ್ ಮಾಡಿದೆ ಅಂತ ಅವರಿಂದ ತಿಳ್ಕೊಳ್ಳೋಣ. ಚಕ್ರ ಕಟ್ಟಿದ ಗಾಡಿ ರೇಸಿಗೆ ತಯಾರಿ ಆಗ್ತಿದೆಯಂತೆ. ಯಾವ ರೀತಿ ತಯಾರಿ ಮಾಡ್ತಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ನೋಡಿ. ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಭರತ್ ಅಂತ. ಸರ್ ನಿಮ್ದು ಪ್ರಾಪರ್ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ಯಾವ ಊರು, ಏನು? ನಮ್ಮ ಕಡೂರು, ಗೌರ್ಮೆಂಟ್ ಹಾಸ್ಪಿಟಲ್ ಆಪೋಸಿಟ್ ನಮ್ಮ ಮನೆ. ನೀವು ಎಲ್ಲಿಂದ ತಗೊಂಡ್ಬಂದಿದ್ದು? ನಾವು ಗಡಿಹಳ್ಳಿ ಆಚಾರಿ ಮಲ್ಲಿಯಿಂದ. ಗಡಿಹಳ್ಳಿಯಿಂದ. ನೋಡಿ ಸ್ನೇಹಿತರೆ, ಅಜ್ಜಂಪುರ ತಾಲೂಕು ಗಡಿಹಳ್ಳಿ ಅಂತ, ಅಲ್ಲಿಂದ ಎತ್ತನ್ನ ತಗೊಂಡ್ಬಂದಿದ್ದಾರಲ್ಲ ಸರ್? ಸರ್, ಮತ್ತೆ ನೀವು ಈ ಎತ್ತನ್ನ ಅಲ್ಲಿದೆ ಅಂತ ನಿಮಗೆ ಪರಿಚಯ ಆಗಿದೆ? ಯಾವ ತರ ನಿಮಗೆ ತಗೊಂಡ್ಬರ್ಬೇಕು ಮನ್ಸು ಬಂದಿದೆ? ಯಾವ ತರ? ನಾವು ಒಂದ್ಸತಿ ಒಂದು ರೈಸಲ್ಲಿ ನೋಡ್ದು, ನಮ್ಮ ಚಂದಿಗೆ ಯಾವ ಎತ್ತು ಇಲ್ಲ, ನಮ್ಮ ಚಂದಿ ಅನ್ನೋ ಒಂದು ಎತ್ತಿತ್ತು ನಮ್ಮ ಮನೆಯಲ್ಲಿ. ಅದಕ್ಕೆ ಯಾರು ಎತ್ಕೊಡ್ತಾ ಇರಲಿಲ್ಲ. ಆವಾಗ ನಮ್ಮ ಅಜ್ಜಂಪುರ ಅಪ್ಪು ನಾನು ತಂಬರನ ಎತ್ತನ ಇದು ಅಂತ ನಾವು ಅವಾಗ ತಗೊಂಡು, ಆವಾಗ ಇಲ್ಲಿ ಬಿಸ್ಲೇರಿ ಹತ್ರ ಅರಳ್ಳಿಗೆ ಒಂದು ರೈಸಿಗೆ ಹಾಕಿದ್ದು, ಅಲ್ಲಿ ಚೆನ್ನಾಗಿ ಹೋಯ್ತು. ಆಮೇಲೆ ಚಿನ್ನಾಪುರದಲ್ಲಿ ಶಂಭು ಎತ್ತಿನ ಜೊತೆ ಹಾಕಿದ್ದು, ಅಲ್ಲಿ ಪ್ರೈಸ್ ಆಯ್ತು, 5ನೇ ಪ್ರೈಸು. ಅಲ್ಲಿಂದ 5ನೇ ಪ್ರೈಸ್ ಆದಮೇಲೆ ಕಾರಣದಿಂದ ನಾವು ಎತ್ತು ಮಾರಿ ಮತ್ತಂದಿದ್ದೀವಿ. ಸರ್, ಅಂದ್ರೆ ಮಾರಿದ್ದೆವು ಓಕೆ, ಮತ್ತೆ ತಗೊಂಬರ್ಬೇಕು ಅಂತ ಅನ್ಸಿದ್ದೆ ಯಾಕೆ? ನಮಗೆ ತುಂಬಾ ಇಷ್ಟ ಅಣ್ಣ. ಬಿಟ್ಟಿರಕ್ಕಾಗಿಲ್ಲ ಇದನ್ನ. ಇದು ಅಂದ್ರೆ ತುಂಬಾ ಇಷ್ಟ ನಮಗೆ. ಇದಿರೋ ತನಕ ನಾವು ರಾಜ್ಯ. ಇದನ್ನ ಊಡುವಾಗೆಲ್ಲ ಯಾವ ರೀತಿ ಇದೆ? ಇದು ರ್ಯಾಶ್ ಇದೆಯಾ? ಇಲ್ಲ, ಗಲಾಟೆ ಏನಿಲ್ಲ. ಸರಿ, ಅಂದ್ರೆ ನಿಮ್ಮ ಹತ್ರ ಬಂದ್ಮೇಲೆ ಎಷ್ಟು ಪ್ಲೇಸ್ ಮಾಡಿದೆ ಇದು? ನಮ್ಮ ಹತ್ರ ಒಂದೇ ಮಾಡಿದ್ದಣ್ಣ, ಅಲ್ಲಿ 3 ಮಾಡಿದೆ ಮಂಡ್ಯದಲ್ಲಿ. ಅವ್ರು 1 ವರ್ಷ ಇಟ್ಕೊಂಡ್ಬಿಟ್ಟು ನಾವು ತಗೊಂಡು, ಅವ್ರು ಮಾರ್ತೀನಿ ಅಂದ್ರಲ್ಲ, ಹಂಗಾಗಿ ನಾವು ತಗೊಂಡು. ಅಂದ್ರೆ ನೀವು ತಗೊಂಡಿದ್ದಾಗ ನಿಮ್ಮ ಹತ್ರ ಒಂದ್ ಮಾಡಿತ್ತು, ಮಂಡ್ಯದವ್ರು ಇದನ್ನ ತಗೊಂಡೋಗಿ ಅವ್ರು 3 ಪ್ಲೇಸ್ ಮಾಡ್ಕೊಂಡು ಮತ್ತೆ ನೀವು ಇಷ್ಟಪಟ್ಟು ಮತ್ತೆ ಅದನ್ನ ತಗೊಂಡ್ಬಂದಿ. ನಾವು ತಗೊಂಡ್ಬಂದು ಅವರು ಕಸಿಕಾನಿಗೆ ಕೊಯ್ಯಕ್ಕೆ ಕೊಡೋಕೆ ರೆಡಿ ಇದ್ರು. ಅಷ್ಟು ವೀಕ್ ಆಯ್ತು ಎತ್ತು, ನಾವು ತಂದು ರೆಡಿ ಮಾಡಿದೀವಿ. ಕಾರಣ ಏನ್ ಸರ್? ಏನಕ್ಕೆ ಆತರ ಅನ್ಕೊಂಡಿದ್ದು? ಆತರ ಅನ್ಕೊಂಡಿದ್ದು, ಎತ್ತು ಫುಲ್ ಫ್ಲಾಪ್ ಆಯ್ತಣ್ಣ. ಎತ್ತು ರನ್ನಿಂಗ್ ಇರ್ಲಿಲ್ಲ. ಈಗ ನಾವು ತಂದು ಕಡ್ರ ರೈಸಲ್ಲಿ ಹಾಕಿದ್ದು, ಇದ್ರ ಮಗಳ ಜೊತೆ ಎತ್ತು ಬರಕ್ ಆಗ್ದಲೆ ಸೋತು ಫಸ್ಟ್ನೇ ರೌಂಡು. ಆಮೇಲೆ ಇವಾಗ ಚಿಕ್ಕರಕ್ಕೆ ಹೆಬ್ಬಾಳಿಗೆ ಬೆಟ್ಟಪ್ಪನ್ ಮಾಡಿದ್ವಿ. ನೋಡಿ ಸ್ನೇಹಿತರೆ, ಕಷಾಯ ಕಾಯಿನಿಗೆ ಹೋಗ್ಬೇಕಾಗಿತ್ತು ಎತ್ತಿದು, ಅಂತ ಎತ್ತನ್ನ ತಗೊಂಬಂದು ನೋಡಿ ಯಾವ ರೀತಿ ಮಾಡಿದ್ದಾರೆ. ಇವರು ಫುಲ್ ವೀಕ್ ಆಗಿತ್ತು ಅಂತ ಹೇಳ್ತಿದ್ರು ಎತ್ತು, ಬಟ್ ನಮಗೆ ಅದು ಇಮ್ಯಾಜಿನೇಷನ್ಗೂ ಕೂಡ ಬರ್ತಿಲ್ಲ. ಯಾಕಂದ್ರೆ ಮತ್ತೆ ತಗೊಂಬಂದು ಅದೇ ರೇಂಜಿ ತಯಾರಿ ಮಾಡಿದ್ದಾರೆ. ಸರ್, ತಯಾರಿ ಯಾವ ತರ ಮಾಡಿದ್ರಿ ನೀವು ಇದನ್ನ? ಹಾಲು, ಮೊಟ್ಟೆ, ತಿಂಡಿ ಎಲ್ಲ ಕೊಟ್ಟು ರೆಡಿ ಮಾಡಿದೀವಿ. ಸರ್, ತಿಂಡಿ ಅಂದ್ರೆ ಏನೇನ್ ಹಾಕ್ತಿದ್ದೀರಾ? ಹುಳ್ಳಿಕಾಳು, ಗೋಧಿ ಬೂಸ, ರವೆ ಬೂಸ, ಹತ್ತಿ ಕಾಳು. ಸರ್, ಈ ಹಸಿ ಹುಲ್ಲು, ಒಣ ಹುಲ್ಲು, ಸೈಲೇಜ್ ಮೇವು ಒಂದೇ ಅಣ್ಣ ಹಾಕೋದು. ಸೈಲೇಜ್ ಮೇವು ಒಂದೇ. ಸರ್, ಸೈಲೇಜ್ ಹಾಕೋದ್ರಿಂದ ಸ್ವಲ್ಪ ಎತ್ತಿಗೆ ಹೊಟ್ಟೆ ಊದುತ್ತೆ ಅಂತೆಲ್ಲ ಅಂತಾರಲ್ಲ, ಅದು ಏನು ಆಗಲ್ಲ ಅಣ್ಣ. ನಮ್ಮ ಎತ್ತು ನೋಡಿ ಹೆಂಗಿದೆ ಅಂತ ನೀವೇ ನೋಡ್ಕೊಂಬಿಡಿ. ಚೆನ್ನಾಗಿದೆ ಎತ್ತು, ಮಾಹಿತಿ ನೀಡಬೇಕು, ಇದರಿಂದ ಸ್ವಲ್ಪ ವೀಕ್ಷಕರಿಗೆ ಗೊತ್ತಾಗುತ್ತೆ. ಏನಾಯ್ತಣ್ಣ ಎತ್ತು ಹಂಗೆ ಇದೆಯಲ್ಲಣ್ಣ, ಚೆನ್ನಾಗಿದೆ. ಸರ್, ಮತ್ತೆ ನಿಮ್ಮ ಎತ್ತು ಈಗ ನಿಮ್ಮ ಮನೆಗೆ ಬಂದು, ಈಗ ನೀವು ಇನ್ನೊಂದ್ಸಲಿ ರಿಟರ್ನ್ ತಗೊಂಬಂದು ಎಷ್ಟು ದಿನ ಆಯ್ತು? ನಾವು ತಂದು 4 ತಿಂಗಳಾಯ್ತು. 4 ತಿಂಗಳಾಯ್ತು. 4 ತಿಂಗಳಿಗೆ ಈಗ ನೀವು ಬೇಕಂತಾನೆ ಇಷ್ಟಪಟ್ಟು ತಗೊಂಬಂದಿದ್ದೀರಾ. ಇದ್ರ ಜೊತೆ ನಿಮ್ ಬಾಂಡಿಂಗ್ ಹೆಂಗಿದೆ? ನಿಮ್ ಜೊತೆ ಯಾವ ರೀತಿ ಇದೆ? ನಮ್ ಜೊತೆ ಅಣ್ಣ ಜೀವ ಕೊಡೋಕೆ ರೆಡಿ ಇತ್ತು. ಹೌದಾ? ಅಂದ್ರೆ ಅಂತ ಸ್ಪೆಷಲ್ ಫೀಲ್ ಬರಕ್ ಕಾರಣ ಏನ್ ಸರ್? ಅದು ಹಂಗೆ ಅಣ್ಣ, ಮಗಿನಂತ ಜೀವ ಅದ್ರದ್ದು. ಮತ್ತೆ ಡ್ರಿಂಕ್ಸ್ ಮಾಡಿದ್ರೆ ಯಾರನ್ನೂ ಹತ್ರಕ್ಕೆ ಸೇರ್ಸಲ್ಲ. ಅದೇಂಗ್ ಸರ್ ಗೊತ್ತಾಗತ್ತೆ? ಅದಕ್ಕೆ ಗೊತ್ತಾಗ್ಬಿಡುತ್ತೆ ಸರ್, ಅದಕ್ಕೆ ಈ ಮಾಡಿ ಮತ್ ಬಡ್ಡಿಗೆ ಬಿಡ್ಕಾಣಲ್ಲ, ಗೊದ್ದುತ್ತೆ. ನೋಡಿ ಸ್ನೇಹಿತರೆ, ಡ್ರಿಂಕ್ಸ್ ಮಾಡಿದ್ರೆ ಇದು ಹತ್ರಕ್ಕೂ ಬರೋಕ್ಕಾಗಲ್ಲಂತೆ. ನೋಡಿ ಯಾವ ಥರ ಬಸವಣ್ಣ ದೇವ್ರು ಅಂದರೆ ಡ್ರಿಂಕ್ಸ್ ಮಾಡಿದವ್ರನ್ನ ಹತ್ರನೂ ಸೇರಿಸಲ್ಲಂತೆ. ಆ ರೀತಿಯಾದ ಒಂದು ಸ್ಪೆಷಲ್ ಒಂದು ತಾಟ್ ಇಟ್ಕೊಂಡಿದೆ ಅದು. ಆ ಗ್ರಹಿಕೆಯನ್ನು ಡ್ರಿಂಕ್ಸ್ ಮಾಡಿರೋ ಸ್ಮೆಲ್ಲನ್ನು ಗ್ರಹಿಸಿ ಅವ್ರಿಗೆ ಗುದ್ದುತ್ತಂತೆ. ಆ ರೀತಿಯ ಒಂದು ಭಾವನೆ ವ್ಯಕ್ತಪಡಿಸ್ತಿದ್ದಾರೆ ಇವರು. ಸರ್, ಆ ರೀತಿ ಆಗಿರೋದು ಉಂಟಾ ನೀವು ನೋಡ್ದಂಗೆ? ಇದೆ, ವಿಡಿಯೋನೇ ಇದೆ. ಗಾಡಿನೇ ಕಟ್ಸ್ಕೊಳಲ್ಲ ಅಮೌಂಟಲ್ಲಿ. ಡ್ರಿಂಕ್ಸ್ ಮಾಡಿದ್ರೆ ಬಡ್ಡಿ ಬಂದ್ರೆ ಗಾಡಿನೇ ಕಟ್ಸ್ಕೊಳಲ್ಲ. ನೋಡಿ, ಇದು ಡ್ರಿಂಕ್ಸ್ ಮಾಡಿರೋರ ಹತ್ರ ಬಂದ್ರೆ ಗಾಡಿನೇ ಕಟ್ಟಿಸ್ಕೊಳಲ್ಲ ಅಂತೆ. ಇಂಥ ಒಂದೊಂದು ಎತ್ಕೊಂಡು ಮನೇಲಿ ಇದ್ರೆ ಅದಕ್ಕೋಸ್ಕರನಾದ್ರು ಡ್ರಿಂಕ್ಸ್ ಮಾಡಲ್ಲ ಎಷ್ಟೋ ಜನ ಅಲ್ವಾ? ಹೌದು ಸರ್. ಒಂಥರ ಸ್ಪೆಷಲ್ ಭಾವನೆ ವ್ಯಕ್ತಪಡಿಸ್ತಿದ್ದಾರೆ, ಖುಷಿ ಆಗುತ್ತೆ. ಸರ್, ಮತ್ತಿನ್ನೇನಾದ್ರು ಹೇಳಿ.
ಏನ್ ಹೇಳೋಣ ಸರ್, ಅಂದ್ರೆ ಬೇರೆ ಏನಾದ್ರು ನೀವು ಎಲ್ಲಾದ್ರು ರೇಸಿಗೆ ಹೋದಾಗ ಈಗ ಒಂದ್ ಪ್ಲೇಸ್ ಗೆಲ್ತು ಅಂದ್ರಲ್ವಾ, ಎಲ್ಲಿ ಗೆದ್ದಿದ್ದು ಒಂದ್ ಪ್ಲೇಸ್? ಸರ್ ಚಿನ್ನಾಪುರದಲ್ಲಿ ಚಿನ್ನಪುರ. ಹಾ. ಎಷ್ಟನೇ ಪ್ಲೇಸ್ ಅದು? 5ನೇ ಪ್ರೈಸ್ ಸರ್. 5ನೇ ಪ್ಲೇಸ್. ಅವಾಗ ಹಿಂಗಿಲ್ಲ ಸರ್, ವೀಕ್ ಆಯ್ತು ಸಖತ್ತು. ನಾವು ತಂದು ಅಲ್ಲಿಂದ ರೆಡಿ ಮಾಡಿದ್ವಿ. ತಿಂಡಿನ ತಿಂತಾನೆ ಇರ್ಲಿಲ್ಲ, ಹುಲ್ಲು ತಿಂಡಿ ಏನು ತಿಂತಾನೆ ಇರಲಿಲ್ಲ, ಕೈಯಾಗ ತಿನ್ಸಿದ್ದು ಹುಲ್ಲು ತಿಂಡಿ ಎಲ್ಲ. ಹೌದಾ? ಇವಾಗ್ಲೂ ಅಷ್ಟೇ, ಎಲ್ಲೋ ಒಂದು ಟೈಮ್ ಕೈ ಬಿಡುತ್ತೆ ತಿಂಡಿ ಮೇವನ್ನ, ನಾವು ಅವಾಗ ರೆಡಿ ಮಾಡ್ಕೊಂತೀವಿ ಮತ್ತೆ. ಸರ್ ಎಷ್ಟೆಲ್ಲಲ್ಲಿದೆ ಇದು? ಅಲ್ಲಿ ಕೊಡಿದೆ ಸರ್. ಸರ್ ತೋರಿಸ್ತೀರಾ? ತೋರಿಸಿ ಸರ್ ಒಂದಲ್ಲಿ ಏನದು? ಒಂದಲ್ಲಿ ಮುರ್ಕೊಂಡಿದೆ ಸರ್, ಮುರಿದೋಗಿರೋದು. ಅದು ಏಟ್ ಆಗಿರೋದು. ಯಾವ ರೀ? ಚಿನ್ನಾಪುರ ರೈಸಲ್ಲಿ ಹೋಗಿ ಟೈರ್ಲಿ ಹೊಡ್ಕೊಂಡಿದ್ದು. ಹೌದಾ? ಹಾ, ಅಲ್ಲೇ ಬಿದ್ದೋಯ್ತು. ಅಲ್ಲೇ ಬಿದ್ದೋಯ್ತು. ನೋಡಿ ಬಾಯಿಗುಡಿದೆ ಎತ್ತು, ಒಂದಲ್ಲೂ ಸ್ವಲ್ಪ ರೇಸಲ್ಲಿ ಪ್ರಾಬ್ಲಮ್ ಆಗಿ ಮುರಿದೋಗಿದೆ ಅಷ್ಟೇ. ಮತ್ತು ತುಂಬ ಚೆನ್ನಾಗಿ ಸಾಕಿದ್ದಾರೆ, ಅದ್ರ ಬಗ್ಗೆ ಯಾವುದೇ ಮೋಸ ಇಲ್ಲ. ಸ್ನೇಹಿತರೆ ನೋಡಿ, ಇದು ಚಕ್ರ ಕಟ್ಟೆದ ಗಾಡಿ ರೇಸಿ ತಯಾರಿ ಮಾಡ್ತಿದಾರಂತೆ. ಸರ್ ಅದೆಲ್ಲಿದೆ ರೇಸು? ಹೆಬ್ಬಾಳಲ್ಲಿ. ಹೆಬ್ಬಾಳ. ಸರ್ ಅಲ್ಲಿ ತಯಾರಿಗೆ ಅಂತ ಸ್ಪೆಷಲ್ ಆಗಿ ಏನು ಮಾಡ್ತಿದ್ದೀರಾ? ಏನು ತಯಾರಿ ಇಲ್ಲ ಅಣ್ಣ, ಹುಲ್ಲು ಮೇವು ತಿಂಡಿ ಅಷ್ಟೇ. ನಿಲ್ಸಿದ್ದೀರಾ? ವಾಕ್ ಮಾಡಿಸ್ತೀವಿ, ಟೈರ್ ಎಳಿಸ್ತೀವಿ ಅಷ್ಟೇ. ಚಕ್ರ ಕಟ್ಟಿ ಎಳಿಸ್ತೀವಿ. ಓಕೆ ಓಕೆ. ನೋಡಿ ಇವು ಚಕ್ರ ಕಟ್ಟಿದ ಗಾಡಿ ರೇಸಿ ನಿಲ್ಸಿದಾರಂತೆ. ಮಾಮೂಲಿ ಹುಲ್ ಕೊಡ್ತಿದ್ದಾರೆ, ಚಕ್ರ ಕಟ್ಟಿ ಗಾಡಿ ಎಳಿಸಿ ತಯಾರಿ ಮಾಡ್ತಿದ್ದಾರೆ. ಅದೊಂದು ಖುಷಿ ವಿಷಯ. ತುಂಬ ಚೆನ್ನಾಗಿ ಸಾಕ್ತಿದ್ದಾರೆ ನೋಡಿ. ಚೋಟ ಮೋಟ ಫ್ಯಾನ್ಸು ಹೆಂಗೆ ಬಂದು ನಿಂತ್ಕೊಂಡು ನೋಡ್ತಿದ್ದಾರೆ ಎತ್ತಿಗೆ. ನಿಮಗೆ ಆರಕ್ಸ್ತೇವೆ ಎತ್ತು ಇಷ್ಟನಾ? ಇಷ್ಟನಾ? ಹಿಂಗೆ ಇಷ್ಟನಾ? ಇಷ್ಟ ಬಂತೀವಿ, ದಿನ ಮೈ ಸಾರ್ತೀವಿ, ಹುಲ್ಲಾಕ್ತೀವಿ. ಎತ್ತುಗಳಿಗೆ ಇನ್ನೊಂದು, ಅದು ಡೈಲಿ ಬಂದು ಯಾರು ಮೈಯನ್ನು ಸವರೋದು ಇದೆಲ್ಲ ಮಾಡೋದ್ರಿಂದ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಅವ್ರಿಗೆ ಗುದ್ದಲ್ಲ ಅದು, ಅವಾಗಿಂದ ಅವರಿಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದೇ ರೀತಿ ನೋಡಿ, ಇವರೆಲ್ಲ ಯಾಕೆ ಎಷ್ಟೊಂದು ಹತ್ರದಲ್ಲಿ ನಿಂತ್ಕೊಂಡು ಎತ್ತನ್ನ ಮಾತಾಡಿಸ್ತಾರೆ, ಇಷ್ಟು ದೊಡ್ಡ ಎತ್ತು ಅಂದರೆ ಡೈಲಿ ಹಂಗೆಲ್ಲ ಅದಕ್ಕೆ ಸೇವೆ ಮಾಡ್ತಾರೆ. ಅದು ಸೇವೆ ಮಾಡೋದ್ರಿಂದ ಅದು ತುಂಬ ಅವರಿಗೆ ಪ್ರೀತಿ ನೀಡುತ್ತೆ. ನೋಡಿ ಸ್ನೇಹಿತರೆ, ನೋಡಿದ್ರಲ್ಲ, ಈ ನೆಕ್ಸ್ಟ್ ಚಕ್ರ ಕಟ್ಟಿದ ಗಾಡಿ ರೇಸಿಗೆ ಇದು ಸಿದ್ಧತೆ ಆಗ್ತಿದೆ. ಈ ಎತ್ತಿಗೆ ಆಲ್ ದ ಬೆಸ್ಟ್ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸ್ನೇಹಿತರೆ, 2023 ಡಿಸೆಂಬರ್ 13ನೆಯ ತಾರೀಕು ಹೆಬ್ಬಾಲೆ ಎಂಬುವ ಊರಿನಲ್ಲಿ ಬನಶಂಕರಿ ದೇವರ ಜಾತ್ರೆಯ ಮಹೋತ್ಸವದ ಪ್ರಯುಕ್ತವಾಗಿ ಚಕ್ರ ಕಟ್ಟಿದ ಗಾಡಿ ಓಟದ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಬೆಟ್ಟಪ್ಪ ಮತ್ತು RX ದೇವ ಎತ್ತುಗಳು ಭಾಗವಹಿಸಿದ್ದವು. ಸ್ನೇಹಿತರೆ, ಬೆಟ್ಟಪ್ಪ ಮತ್ತು RX ದೇವ ಎತ್ತುಗಳು 10.85 ಸೆಕೆಂಡ್ಗಳಿಗೆ ಓಡಿ ದ್ವಿತೀಯ ಸ್ಥಾನವನ್ನ ಗಳಿಸಿಕೊಂಡಿವೆ. ನೀವೇನಾದರೂ RX ದೇವ ಎತ್ತನ್ನು ಇಷ್ಟಪಡೋದಾಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ಮದ್ಯಪಾನ ಮಾಡಿರೋರಿಗೆ ಈ ಎತ್ತು ಗುರುದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಇಷ್ಟೊಂದು ಹಸುಗಳಿದ್ದಾವೆ. ಮಧ್ಯಾಹ್ನ ಹೊತ್ತು ಏನು ಹಾಲು ಕರೀತಾರೋ ಅದೆಲ್ಲ ಈ RX ದೇವ ಎತ್ತಿಗೆ ಕೊಡ್ತಾರಂತೆ. ಕೊಟ್ಟು ಚಕ್ರ ಗಾಡಿ ರೇಸಿಗೆ ಇದನ್ನು ತಯಾರಿ ಮಾಡ್ತಿದ್ದಾರೆ. ಅದಕ್ಕೆ ಇವರು ಹೇಳಿದರು, ತುಂಬ ಸಣ್ಣ ಆಗಿತ್ತು, ಕಷಾಯ ಕಾಯಿನೆಗೆ ಹೋಗೋವಂಥ ಎತ್ತು ತಗೊಂಬಂದು ನಾವು ಸಾಕಿದ್ದೀವಿ ಅಂತ. ಇಷ್ಟೊಂದು ಹಸುಗಳ ಹಾಲು ಕುಡಿದು ಇವತ್ತು ದೇವ ಎತ್ತು ಯಾವ ರೀತಿಯಾಗಿ ಒಂದು ಮೈ ತುಂಬ್ಕೊಂಡು ನಿಂತಿದೆ ನೋಡಿ. ಬೆಳ್ಳಗೆ ತಿಳಿ ಹಾಲಿನಂತೆ ಕಾಣ್ತಿದೆ ಇವತ್ತು ಎತ್ತು. ತುಂಬ ಹಸುಗಳು ಸಾಕ್ತಿದ್ದಾರೆ. ಒಳ್ಳೇದಾಗಲಿ ಇವರಿಗೆ, ಮೂಕ ಪ್ರಾಣಿಗಳನ್ನು ಸೇವೆ ಮಾಡೋರಿಗೆ ಯಾವತ್ತು ಒಳ್ಳೇದಾಗಲಿ. ಸ್ನೇಹಿತರೆ, ನೀವೇನಾದರೂ RX ದೇವ ಎತ್ತನ್ನು ಇಷ್ಟಪಡೋದಾಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ